ಸರಿ, ನಾನು ಹೋಗಿ ಕಿಶೋರ್ ಹತ್ರ ಮಾತಾಡ್ತೀನಿ. ನೀವು ಹೋಗಿ ಮಾತಾಡ್ತೀರಾ? ಬೇಡರಿ, ಮತ್ತಿನ್ನೇನ್ ಗಲಾಟೆ ಆಗುತ್ತೋ. ನಾನ್ ಜಗಳದ ಬಗ್ಗೆ ಮಾತಾಡಕ್ ಹೋಗ್ತಾ ಇಲ್ಲ ಜಾನಕಿ. ಆದ್ಯ ಮದುವೆ ಬಗ್ಗೆ ಮಾತಾಡಕ್ ಹೋಗ್ತಾ ಇದ್ದೀನಿ. ನಿಮ್ ಮೇಲ್ ಕೈ ಮಾಡ್ದವನ ಹತ್ರ ನೀವೇನಣ್ಣ ಮಾತಾಡೋದು? ಹೌದಣ್ಣ, ಅವ್ರು ಮಾಡಿರೋದು ಕ್ಷಮಿಸೋ ಅಂತ ತಪ್ಪಲ್ಲ ಅಣ್ಣ. ಈ ವಿಷಯದಲ್ಲಿ ನೀನಲ್ಲಿಗೆ ಹೋಗಿ ಮಾತಾಡೋದು ಕರೆಕ್ಟ್ ಅಲ್ವೇನೋ ಅಣ್ಣ? ಹೌದು ಭಾವನವ್ರೆ, ನೀವು ಹೋಗ್ದಿರೋದೇ ಒಳ್ಳೇದು ಅನ್ನಿಸ್ತಿದೆ. ಈಗ ನಾನು ಹೋಗ್ಲಿಲ್ಲ ಅಂದ್ರೆ ಮದುವೆ ನಿಂತು ಹೋಗುತ್ತೆ. ಆದ್ಯ ಹೊರಟೋಗ್ತಾಳೆ. ನನ್ನ ಮಾತು ಮಾತಾಗೆ ಉಳ್ಕೊಂಡ್ಬಿಡುತ್ತೆ. ನಡಿಯಮ್ಮ. ಬೇಡ ದೊಡ್ಡಪ್ಪ, ನೀವು ದೊಡ್ಡ ಮನಸ್ಸಿಂದ ಮಾತಾಡೋದಕ್ಕೆ ಬಂದ್ರೂ ಅಪ್ಪ ಕೇಳದೆ ಹೋದ್ರೆ ಅದು ನಿಮಗೆ ಅವಮಾನ ಆಗುತ್ತೆ. ಈಗ ಅಪ್ಪ ಮಾಡಿರೋದಕ್ಕೆ ಬೇಜಾರು ಮಾಡ್ಕೋತಿದ್ದೀನಿ. ಬೇಡ. ಪರವಾಗಿಲ್ಲಮ್ಮ, ಕಿಶೋರ್ ಕೇಳೋ ಹಾಗೆ ನಾನು ಮಾತಾಡ್ತೀನಿ. ಬೇಕು ಅಂದ್ರೆ ನಾನು ಅವನಿಗೆ ಕ್ಷಮಾಪಣೆ ಕೇಳಾದ್ರೂ ಸರಿ, ಒಪ್ಪಿಸ್ತೀನಿ. ಇದಕ್ಕಿಂತ ಅನ್ಯಾಯ ಇನ್ನೇನಾದ್ರೂ ಇದೆಯಾ ರಾಜು? ನಿನ್ನನ್ನು ಅಪಾರ್ಥ ಮಾಡಿಕೊಂಡು ನಿನ್ ಮೇಲೆ ಕೈ ಮಾಡ್ದವನ್ ಮುಂದೆ ನೀನ್ ಹೋಗಿ ಕ್ಷಮಾಪಣೆ ಕೇಳ್ತೀಯಾ? ನನ್ ಮಗ ರಾಜಾರಾಮ್ ಯಾವತ್ತೂ ಹೀಗ್ ಮಾತಾಡಿಲ್ಲ, ಮಾಡೋದೂ ಇಲ್ಲ. ಹೌದಮ್ಮ, ನಾನು ಇವಾಗ ನಿನ್ ಮಗ ರಾಜಾರಾಮ್ ಆಗಿ ಅಲ್ಲಿಗೆ ಹೋಗ್ತಾ ಇಲ್ಲ. ಒಬ್ಳು ಮಗಳ ಮದುವೆ ಜವಾಬ್ದಾರಿನ ಇಷ್ಟದಿಂದ ಭುಜದ ಮೇಲೆ ಹಾಕ್ಕೊಂಡು ಆ ಮದುವೆ ಯಾವುದೇ ಪರಿಸ್ಥಿತಿಲೂ ನಿಲ್ಲಬಾರದು ಅನ್ನೋ ತಂದೆಯಾಗಿ ಹೋಗ್ತಾ ಇದ್ದೀನಿ. ಈ ನನ್ನ ಮಗಳ ಮದುವೆ ಬಗ್ಗೆ ಆ ಹೆತ್ತ ತಂದೆ ಯೋಚನೆ ಮಾಡಲಿಲ್ಲ ಅಂದ್ರು